ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿಯ ದೋಂಡಿಯವಾಗ್ ಬಳಗದ ವತಿಯಿಂದ ಹಾಗೂ ಕ್ಷತ್ರಿಯ ಮರಾಠ ಸಮಾಜ ಮತ್ತು ಚನ್ನಗಿರಿಯ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ದೋಂಡಿಯವಾಗ್ರವರ 225ನೇ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವನ್ನು ಚನ್ನಗಿರಿ ತುಮ್ಕೋಸ್ನ ಅಧ್ಯಕ್ಷರಾಗಿರುವಂತಹ ಎಚ್.ಎಸ್. ಶಿವಕುಮಾರ್ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವಜಯಚಂದ್ರ ಸ್ವಾಮೀಜಿಗಳು ಮತ್ತು ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವ ಶಾಂತವೀರ ಸ್ವಾಮೀಜಿಗಳು ವಹಿಸಿದ್ದರು. ಈ ಸಂದರ್ಭದಲ್ಲಿ ಎಚ್.ಎಸ್. ಶಿವಕುಮಾರ್ ಮಾತನಾಡಿದರು. ಸಂತೋಷವಾಗಿ ಒಂದು ಕಡೆ ಕೂತು ಸಮಾರಂಭ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಈ ದೋಂಡಿಯವಾಗ್ ತುಂಬ ಜನ ನನಗೆ ಪ್ರಾಣತ್ಯಾಗ ಮಾಡಿ ಬಲಿದಾನ ಆಗಿಬಿಟ್ಟು ನನಗೆ ಇವತ್ತು ಸ್ವತಂತ್ರ ಕೊಟ್ಟಿರೋದು ಅದರ ವಿಚಾರನೇ ಇವತ್ತು ನಾವೆಲ್ಲರೂ ಈ ಕೂತು ಒಂದು ಸಭೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ಅದನ್ನೆಲ್ಲ ಸ್ಮರಣೆ ಮಾಡಿದ ಜೊತೆಗೆ ಅವರಲ್ಲಿನ ಸ್ವಲ್ಪ ನಾವು ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡು ಇವತ್ತೇ ಸಮಾಜದಲ್ಲಿ ನೋಡ್ತಾ ಇದ್ದೀರ ನಾಯಕರುಗಳು ಅಂತಂದರೆ ಅಸಹ್ಯ ಹುಟ್ಟೋ ಪರಿಸ್ಥಿತಿ ಬಂದಿದೆ. ಯಾರು ಕಳ್ತನ ಮಾಡಿ ದರೋಡೆ ಮಾಡೋಕ್ಕಾರೋ ಎಲ್ಲ ಶ್ರೀಮಂತ ಆಗಬೇಕು ಅನ್ನೋಂಥ ಪರಿಸ್ಥಿತಿ ಇದೆ. ಈ ಪ್ರಜೆಗಳು ಏನು ಮಕ್ಕಳುಗಳಿಗೆಲ್ಲ ಕಲಿಬೇಕು, ಸಮಾಜ ಬದಲಾಗಬೇಕು ಅಂತ ಹೇಳಿದ್ರೆ ಈ ಮಕ್ಕಳುಗಳಲ್ಲಿ ಭಾವನೆಗಳು ಬದಲಾಗಬೇಕು, ನಿಮ್ಮ ಚಿಂತನೆಗಳು ಬದಲಾಗಬೇಕು. ಈ ದೇಶ ಪ್ರಪಂಚದಲ್ಲಿ ದೊಡ್ಡ ದೇಶ ಆಗಬೇಕು, ಅತ್ಯಂತ ಗೌರವಿತಾದ ದೇಶ ಆಗಬೇಕು, ಪ್ರಪಂಚದಲ್ಲಿ ಭಾರತ ಗುರು ಆಗಬೇಕು ಅಂತ ಚಿಂತನೆ ಕೆಲಸ ಮಾಡ್ತಿರುವಂಥ ಜನರು ಕೂಡ ಇವತ್ತಿದ್ದಾರೆ ಸಮಾಜದಲ್ಲಿ. ಅವರಿಗೆ ನಾವೆಲ್ಲರೂ ಬೆಂಬಲ ನಿಲ್ಲೋಣ ಅಂತೇಳಿ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅರ್ಥ ಸಿಗುವ ಮಟ್ಟಿಗೆ ನಾವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾನೆ ಇರ್ತೇವೆ. ವಿದ್ಯಾರ್ಥಿಗಳಿಗೆ 45 ನಿಮಿಷ ಒಂದು ಪೀರಿಯಡ್ ಇರ್ತದೆ, ಹೌದಲ್ರಿ? ಆ 45 ನಿಮಿಷದಲ್ಲಿ 20 ನಿಮಿಷ ನೀವು ಏನಾದರೂ ಒಂದಿಷ್ಟು ಗಮನ ಕೊಟ್ಟಂದ್ರೆ ಎಷ್ಟು ನಿಮಿಷ ಗಮನ ಕೊಡ್ತೀರಿ, ಎಷ್ಟು ನಿಮಿಷ ಇನ್ಯಾವುದು ಗಮನ ಕೊಡ್ತಾರೆ ನೆಕ್ಸ್ಟ್ ಪೀರಿಯಡ್ ಅಂದರೆ ಬೆಲ್ ಇನ್ಯಾವಾಗ ಆಗ್ತದೆ ನೆಕ್ಸ್ಟ್ ಪೀರಿಯಡ್ ಅಂತ. ಮನುಷ್ಯನ ಮನಸ್ಥಿತಿ ಹೆಂಗತ್ತಪ್ಪ ಅಂದ್ರೆ ಎಲ್ಲಾದರೂ ಒಂದಿಷ್ಟು ಅರ್ಜನೆ ಅಂದ್ರೆ ವಿದ್ಯಾರ್ಜನೆ ಆಗ್ತದೆ, ಒಂದಿಷ್ಟು ಒಳ್ಳೆಯ ವಿಷಯಗಳು ತಿಳ್ಕೊಳಕ್ಕೆ ಸಿಗ್ತದೆ ಅಂದ್ರೆ ಅಲ್ಲಿ ಮನಸ್ಸು ಕೊಡೋದು ಬಹಳ ಮಹತ್ವದ. ಅದಕ್ಕೆ ಬುದ್ಧಿಗೆ ಏನಪ್ಪ ಅಂದ್ರೆ ಕೆಲಸ ಕೊಡುವಂಥದ್ದು ಕಾರ್ಯ ಮಾಡಬೇಕು. ಯಾವಾಗಲೂ ಮನಸ್ಸು ಕೊಟ್ಟು ಓದುವಂಥ, ಆಮೇಲೆ ಒಂದು ಸ್ಥಾನದಲ್ಲಿ ಕೂರುವಂಥ ಕೆಲಸ ಮಾಡಬೇಕು ವಿದ್ಯಾರ್ಥಿಗಳು ಅಂತ. ಮರಾಠ ಸಮಾಜ, ಇದು ಮರಾಠ ಸಮಾಜದ ಬಗ್ಗೆ ನಾವೆರಡು ಮಾತೇಳಿ. ದೋಂಡಿಯವಾಗ್ರ ಇವರು ಚನ್ನಗಿರಿ ಕ್ಷೇತ್ರದವರು, ಚನ್ನಗಿರಿಯ ಮೂಲತಃ ಆದಂಥವ್ರು. ಇಡೀ ಮರಾಠ ಸಮಾಜ ಏನಪ್ಪ ಅಂದ್ರೆ ಮೂರಕ್ಕೆ ಭಾಳ ಪ್ರಶಂಸೆಯನ್ನು ಭಾಳ ಒತ್ತು ಕೊಟ್ಟು ನಡೆದಂಥದ್ದು, ಹೋರಾಟ ಮಾಡಿದಂಥದ್ದು. ಯಾವುದ್ಯಾವುದಪ್ಪ ಅಂದ್ರೆ ಒಂದು ದೇಶಕ್ಕೆ, ಇನ್ನೊಂದು ದೇವಕ್ಕೆ, ಇನ್ನೊಂದು ಧರ್ಮಕ್ಕೆ ತಿಳ್ಕೊಬೇಕಾಗ್ತವೆ. ಯಾವುದಕ್ಕೆ ನಾವು ಸಂಸ್ಮರಣೆ ಮಾಡ್ತಾಯಿದ್ದೀವಿ ಇವ್ರನ್ನ ಅಂತ. ಇಡೀ ಮರಾಠ ಸಮಾಜ ಛತ್ರಪತಿ ಶಿವಾಜಿ ಮಹಾರಾಜು, ಸಂಭಾಜಿ ಮಹಾರಾಜು, ಅದು ಹಾಗೆ ಅವರೆಲ್ಲರೂ ಮರಾಠದಲ್ಲಿ ಹಾಗೆ ಹೋಗ್ಯಾರಂತಂದರೆ ನಮ್ಮ ಕರ್ನಾಟಕದಲ್ಲಿ ಚನ್ನಗಿರಿಲಿದ್ದಂಥವ್ರು ಯಾರಪ್ಪ ಅಂದರೆ ಅದು ಯಾರು? ದೋಂಡಿಯವಾಗ್. ಹೌದಲ್ರಿ? ನಾವು ಇಂಥವ್ರು ಸಂಸ್ಮರಣೆ ಮಾಡ್ತಿದ್ದೀವಿ ಅಂತಂದರೆ ನಮ್ಮ ದೇಶದ ಅಭಿಮಾನ ಎಷ್ಟಿರಬೇಕು, ನಮ್ಮ ಹಿಂದುತ್ವ ಧರ್ಮದ ಬಗ್ಗೆ ಅಭಿಮಾನ ಎಷ್ಟಿರಬೇಕು, ಆ ದೇವದ ಬಗ್ಗೆ ನಾವು ಎಷ್ಟು ಅಭಿಮಾನ ಇಟ್ಕೋಬೇಕು ಅಂತ. ಈ ಮೂರಕ್ಕೆ ಅತಿ ಹೆಚ್ಚಾಗಿ ಒತ್ತು ಕೊಟ್ಟಂಥದ್ದು ಯಾರಾದರೂ ಒಂದು ಧರ್ಮ, ಯಾವುದಾದ್ರು ಒಂದು ಸಮಾಜದ, ಅದು ಮರಾಠ ಸಮಾಜ. ನಾವು ಯಾವಾಗಲೂ ಅದನ್ನು ನೆನಪಿಸ್ಬೇಕಾಗ್ತದೆ. ಯಾಕಂದರೆ ಮರಾಠ ಸಮಾಜದವರು ಪ್ರಪ್ರಥಮವಾಗಿ ಕತ್ತಿಯನ್ನು ಹಿಡಿದು ಹೋರಾಟ ಮಾಡಿದಂಥ ಒಂದು ಕ್ಷತ್ರಿಯದಲ್ಲಿದ್ದಂಥವ್ರು, ಯಾವುದಕ್ಕೂ ಯಾವಾಗೂ ಬಗ್ಗದೆ ಹೋರಾಡಿದಂಥವ್ರು, ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವತಂತ್ರವನ್ನು ಸಿಗಲಿಕ್ಕೆ ಮತ್ತು ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಅತಿ ಮುಂದಾಗಿ ಹೋರಾಡಿದಂಥ ಸಮಾಜ ಅಂತಂದ್ರೆ ಅದು ಮರಾಠ ಸಮಾಜ. ಅಂಥವರ ಒಂದು ಇವತ್ತಿನ ದಿವಸ ನಾವು ಸ್ಮರಣೆ ಮಾಡ್ತಿದ್ದೀವಿ ಅಂದ್ರೆ, ಸ್ಮರಣೆ ಏನಕ್ಕೆ ಮಾಡ್ತೀವಿ? ಯಾರಾದರೂ ಒಂದು ಸುಮ್ಮನೆ ಎರಡು ಮಾತು ಕೇಳ್ತೀನಿ, ಕಿವಿ ಮಾತಂತ. ಸಂಸ್ಮರಣೆ ಅಂದ್ರೆ ಅವರನ್ನು ನೆನೆಸ್ಕೊಳೋದು, ನೆನಪು ಮಾಡ್ಕೊಳೋದು. ಏನು ನೆನಪು ಮಾಡ್ಕೊತಾರೆ? ನಿಮ್ಮ ಊಟದಬ್ಬ ಬರ್ಡೇ ಮಾಡ್ತಾರಲ್ಲ, ಏನಕ್ಕೆ ಮಾಡ್ತೀರಿ ಊಟದಬ್ಬ? ಏನಕ್ಕೆ ಮಾಡ್ತೀರಿ? ಕಳೆದ ಹೋದ ವರ್ಷ ಇನ್ನು ಬಂದಿರತಕ್ಕಂಥ ಮುಂದಿನ ವರ್ಷ, ಈ ವರ್ಷ
18 ವರ್ಷ ಮುಗಿತು, 19ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಅದನ್ನು ನೆನಪು ಮಾಡಿಕೊಳೋದು ಯಾಕಪ್ಪ ಅಂತಂದರೆ ಸುಮ್ಮನೆ ಪ್ರಸಾದ ಮಾಡಿ ಖುಷಿ ತೊಗೊಂಡು ಎಂಜಾಯ್ ಮಾಡೋದಕ್ಕಲ್ಲ. ನಾನು ಹಿಂದೆ ಏನು ತಪ್ಪು ಮಾಡಿದ್ನಲ್ಲ, ಆ ತಪ್ಪುಗಳನ್ನು ಇನ್ನು ಮುಂದೆ ಈ ವರ್ಷದಲ್ಲಿ ಏನು ಮಾಡ್ತೀನಲ್ಲ, ಪಾದಾರ್ಪಣೆ ಪಾದಾಡ್ತಿಲ್ಲ, ಆ ತಪ್ಪುಗಳು ಇನ್ನು ಮುಂದೆ ಆಗಬಾರದು. ಇದು ಕಳೆದು ಹೋದ ಜೀವನ, ಇದು ಕಳೆದು ಹೋದ ಸಮಯ. ಇನ್ನು ಮುಂದೆ ಬರುವಂಥ ಸಮಯಕ್ಕೆ ನಾನು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಸರಿಯಾದ ದಾರಿಯಲ್ಲಿ ನಡಿತೀನಿ ಅನ್ನೋದಕ್ಕೆ ಅವತ್ತಿನ ದಿವಸ ಸ್ಮರಣೆ ಮಾಡ್ಕೋಬೇಕು ನಾವು. ಆ ಹುಟ್ಟಿದ ಹಬ್ಬದಕ್ಕೆ ನಿಜವಾದ ತರುಣ್ ಪಡೆದ ಹೋಗಪ್ಪ ಅಂದ್ರೆ ನೆಕ್ಸ್ಟ್ ನಾನು ಹಿಂದೆ ದಿವಸ ಒಂದು ಮಿಸ್ಟೇಕ್ ಆಗಿದೆ, ಒಂದು ತಪ್ಪಾಗಿದೆ, ಅದನ್ನು ನಾಳೆ ದಿವಸ ಇವತ್ತು ಅದನ್ನು ಕೂತ್ಕೊಂಡು ಕರೆಕ್ಷನ್ ಮಾಡಿ ನಾಳೆ ಈ ರೀತಿ ಆಗದೆ ಯಾಕೆ ನೋಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮಹತ್ವದ್ದು. ನಾವಿವತ್ತು ಸಂಸ್ಮರಣೆ ಮಾಡ್ತಾ ಇದ್ದೀವಿ. ಅವರು ನಡೆದು ಹೋದ ದಾರಿ, ಅವರು ಹಾಕಿಕೊಟ್ಟಂತಹ ಒಂದು ವಿಚಾರ ವಿನಿಮಯದವಲ್ಲರೆ ಅವನ್ನೆಲ್ಲದನ್ನು ನಾವು ತಗೋಬೇಕಾಗ್ತದೆ. ನಮ್ಮ ದೇಶಕ್ಕೆ, ನಮ್ಮ ಧರ್ಮಕ್ಕೆ, ಆ ದೈವಕ್ಕೆ ಹೋರಾಡ್ದಂಥವ್ರು ಇರಲ್ಲ. ಇವರ ವಿಷಯಗಳನ್ನು ಎಷ್ಟು ಮಟ್ಟಿಗೆ ತಗೋಬೇಕಪ್ಪ ಅಂದ್ರೆ ನಮಗೆ ದೇಶಾಭಿಮಾನ ಇರಬೇಕು, ಧರ್ಮಾಭಿಮಾನ ಇರಬೇಕು. ಪ್ರಪ್ರಥಮವಾಗಿ ದೇಶದ ಮೇಲೆ ಅಭಿಮಾನ ಇಲ್ಲ ಅಂತಂದರೆ, ನೀವು ಹುಟ್ಟದಂಥದ್ದು ಮನೆಯೊಳಗೆ ಪ್ರಪ್ರಥಮವಾಗಿ ಏನು ತಿಳ್ಕೊಬೇಕಂದ್ರೆ ತಂದೆ ತಾಯಿಗೆ ಗೌರವವನ್ನು ಕೊಡೋದು, ಪ್ರತಿನಿತ್ಯನೂ ದೈವಕ್ಕೆ ಸ್ಮರಣೆ ಮಾಡೋದು. ದೈವಕ್ಕೆ ನಿಮ್ಮ ಮನೆ ದೇವ್ರ ಹೃದಯದಲ್ರಿ. ಮತ್ತು ಸಂಸ್ಕಾರ ಇಲ್ಲಿಂದ ತೊಗೊಳೋರು ನೀವು ಮನೆಯೊಳಗೆ. ಮನೆಯೇ ಮೊದಲ ಪಾಠಶಾಲೆ ಅಂದ್ರೆ ತಾನೆ ಗುರು ಹಿರಿಯರು ಅವ್ರು ತಾನೇ ಕೊಡ್ಬೇಕಾಯ್ತು ಸಂಸ್ಕಾರ. ಇಲ್ಲೆಲ್ಲರೂ ಅದರ ಟೀಚರ್ಸ್ ಅದರಲ್ಲ, ಅವರೆಲ್ಲ ಗುರುಗಳೇ ನಿಮಗೆ. ನಾವು ಮಾತ್ರ ಗುರುಗಳಲ್ಲ. ಯಾರು ವಿದ್ಯಾರ್ಜನೆಯನ್ನು ಕೊಡ್ತಾರೆ, ಯಾರು ಒಳ್ಳೆಯ ಉಪದೇಶ ಕೊಡ್ತಾರೆ, ಅವರೆಲ್ಲರೂ ಗುರುಗಳೇ. ನಿಮ್ಮ ಜೀವನವನ್ನು ಸಾಗಿಸಲಿಕ್ಕೆ, ಒಂದು ದಾರಿಯನ್ನು ಮುಟ್ಟಲಿಕ್ಕೆ ನಿಮಗೆ ಯಾರು ಪ್ರೋತ್ಸಾಹವನ್ನು ಕೊಡ್ತಾರೋ ಅವರೆಲ್ಲ ಗುರುಗಳೇ. ಇದು ಧರ್ಮದ ಗುರುಗಳು, ಅವರು ಶಿಕ್ಷಾ ಗುರುಗಳಾಗಿರ್ತಾರೆ. ಯಾವಾಗಲೂ ಇದನ್ನು ವಿದ್ಯಾರ್ಥಿಗಳಾದಂಥವ್ರು ತಾವೆಲ್ಲ ಸ್ಮರಣೆ ಮಾಡಬೇಕು. ನಡೆದು ಬಂದ ದಾರಿ, ನಡೆಯುವಂಥ ದಾರಿಯ ಬಗ್ಗೆ ಯಾವಾಗಲೂ ವಿಚಾರ ವಿನಿಮಯ ಮಾಡ್ಕೋಬೇಕು. ಆವಾಗ ನಿಮ್ಮ ಜೀವನ ಏನಾಗ್ತದೆ, ಸುಖ ಆಗ್ತದೆ. ಆವಾಗ ನಿಮ್ಮ ಜೀವನ ಕಲ್ಯಾಣ ಆಗ್ತದೆ. ಇಲ್ಲಿ ಕೂತಂತ ಎಷ್ಟು ಜನ ವಿದ್ಯಾರ್ಥಿಗಳಿರ್ತಾವಲ್ಲ, ಒಬ್ಬೊಬ್ಬರು ಒಂದೊಂದು ವಿಚಾರ ಇರ್ತದೆ. ನಿಮ್ಮ ಪಕ್ಕದಲ್ಲಿ ಕೂತಂಥವ್ರ ವಿಚಾರ ನಿಮಗಿರೋದಿಲ್ಲ. ಅವ್ರದ್ದು ವಿಚಾರ ಥಾಟ್ಸೇ ಬೇರೆ, ನಿಮ್ಮ ಥಾಟ್ಸೇ ಬೇರೆ. ಒಬ್ಬರು ಏನೋ ಪೈಲಟ್ ಎಲೆಮರೆ ಕಾಯಿಯಾಗಿ ಕಾಣದಂಗಿದ್ದು ಬಿಟ್ರೆ ಇಲ್ಲಿ ತಗೋದಿಲ್ಲ. ಈಗ ಒಂದು 10 ವರ್ಷದಿಂದ ನಮ್ಮ ಸತೀಶ್ ಅವರು, ಅಣ್ಣಾಜಿರವರು ಪುಸ್ತಕ ಬಿಡುಗಡೆ ಮಾಡಿ ನಮ್ಮ OS ನಾಗರಾಜ್ ನೆನಪು ಮಾಡ್ಕೋಬೇಕು. ಈ ಪುಸ್ತಕಕ್ಕೆಲ್ಲ ಪಾಪ ಅವರು ಭಾಳ ಅವ್ರಿಗೆ ಅಭಿಮಾನ ಇತ್ತು. ಅವರು OS ನಾಗರಾಜ್ ಮೇಷ್ಟ್ರು ಒಳ್ಳೆ ಸಾಹಿತ್ಯ ಬರೀತಾ ಇದ್ರು. 1748ರಿಂದ 1800ರವರೆಗೆ ಆಂಗ್ಲರ ಹಿಡಿತದಲ್ಲಿದ್ದಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ದೊಡ್ಡಿಯವರು ನಮ್ಮ ಚೆನ್ನಿಯವರವರು ಅಂತ ಹೇಳಿ ಬಹಳಷ್ಟು ನಾವು ಸಂತೋಷ ಪಡಬೇಕು. ಇವೆಲ್ಲ ಹೌದಿಲ್ಲ? ಸ್ವಾತಂತ್ರ್ಯ ಪೂರ್ವದಲ್ಲಿ ನವಾಬರು, ಪಾಳೆಗಾರರು, ರಾಣಿಯರು, ನವಾಬರು, 500ಕ್ಕೂ ಹೆಚ್ಚು ರಾಜ ಮಹಾರಾಜರು ಈ ದೇಶಕ್ಕಾಗಿ, ಈ ನಾಡಿಗಾಗಿ ಪ್ರಾಣವನ್ನು ತೆತ್ತು ಬ್ರಿಟಿಷರ ಹಿಡಿತದಿಂದ ಸ್ವತಂತ್ರ ಪೂರ್ವದಲ್ಲೇ ಉಳಿಸಿದ್ರು. ಇತ್ತೀಚೆಗೆ ಯಾರು ಬಂದ್ರು, ಮೈಸೂರಿನ ಮಹಾರಾಜರಾದರು ಅಂತ ನೀವು ಕೇಳಿದಿರೋದಿಲ್ಲ. ಅದಕ್ಕಿಂತ ಪೂರ್ವದಲ್ಲಿಯೇ ದೋಂಡಿಯವಾದವರು 1758ರ ತನಕ ಹೋರಾಟ ಮಾಡಿ ಅವರು ವೀರ ಮರಣವನ್ನಪ್ಪಿದ್ದಾರೆ. ಈ ಚನ್ನಗಿರಿ ಪಟ್ಟಣದವರು ಅಂತೇಳಿ ನಾವೆಲ್ಲ ಹೆಮ್ಮೆ ಪಡ್ತೇವೆ. ನೋಡ್ರಿ, 1799ರಲ್ಲಿ ಶ್ರೀರಂಗಪಟ್ಟಣದ 4ನೇ ಆಂಗ್ಲೋ ಮೈಸೂರಿನಲ್ಲಿ ಭೀಕರ ಕದನದಲ್ಲಿ ಟಿಪ್ಪು ಸುಲ್ತಾನ್ ಹೊಡಿತಾರೆ. ಟಿಪ್ಪು ಸುಲ್ತಾನು ಯಾವ ತೀರ್ಕೊಂತಾರೆ, 1799 ನೆನಪಿಟ್ಟಾರೆ ಹುಡುಗರು, ಹೌದಿಲ್ಲ? ಆವಾಗ ನಡೆದಂತ ಸಂದರ್ಭದಲ್ಲಿ ದೋಂಡಿಯವಾದವರು ಆವಾಗಲೇ ಅವರ ಸೈನಿಕರು ಸೇರ್ಕೋಬೇಕು ಅಂತೇಳಿ ಹೋರಾಟ ಮಾಡಿ ಸೇರ್ಕೊಂಡು ಅರಸೊತ್ತಿಗೆ ಸಂದರ್ಭದಲ್ಲಿ ಶಿವಮೊಗ್ಗ, ಕುಂಸಿ, ಶಿಕಾರಿಪುರಗಳಲ್ಲೂ ಸಹ ಇವರೇ ಮಾಡಿದರು. ಅಲ್ಲೆಲ್ಲಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಹೋರಾಟ ಮಾಡಿದಂಥವ್ರು ಯಾರಪ್ಪ ಅಂತಂದ್ರೆ ನಮ್ಮ ಕನ್ನಡ ನಾಡಿನ ಭಕ್ತರ ಹೃದಯದ ಮನಗಳಲ್ಲಿ ಉಳಿದಂತ ಯಾರಪ್ಪ ಅಂದ್ರೆ ಚನ್ನಗಿರಿಯ ದೋಂಡಿಯವಾದವರು ಅನ್ನೋದು ನಿಮಗೋಸ್ಕರ ಇವತ್ತು ಮಕ್ಕಳು ಮಾಡಲಿ ಅಂತೇಳಿ ಇವತ್ತು ಏರ್ಪಾಡು ಮಾಡಿದಾರಲ್ಲ, ನಿಜವಾಗ್ಲೂ ಬಹಳಷ್ಟು ಹೆಮ್ಮೆ ಪಡುವಂಥದ್ದು. 1858ರ ನಡುವಿನ ರಾಜ್ಯಾದ್ಯಂತ ಬ್ರಿಟಿಷರ ವಿರುದ್ಧ ಹಿಂಸಾತ್ಮಕ ಹೋರಾಟ, ದಕ್ಷಿಣ ಭಾರತದಲ್ಲಿ ಟಿಪ್ಪುವಿನ ಪತನ ನಂತರ 1800ರಲ್ಲಿ ಬಿದನೂರು, ಶಿಕಾರಿಪುರಗಳಲ್ಲಿ ಪ್ರತಿಭಟನೆ ವ್ಯಕ್ತವಾದರೂ ಸಹ ಆ ದಂಗೆಯಲ್ಲಿ
ಎಡ್ವರ್ಡ್ ಕ್ಲೈವ್ ಅನ್ನೋರು ಏನ್ ಮಾಡಿದ್ರು, ಇವರು ದೋಂಡಿಯವಾದನವರು ಬಹಳ ಪರಾಕ್ರಮ ಅಂತೇಳಿ ಅವಾಗಲೇ ಬೇರೆ ಕೊಟ್ಟಿದ್ದವರು. ಎಡ್ವರ್ಡ್ ಕ್ಲೈವ್ ಅವರು ಯಾರು, ಬ್ರಿಟಿಷರು. ಹಾಗೆ ಅಷ್ಟೊಂದು ಶಕ್ತಿವಂತ. ಆತಗೆ ವೀರಭದ್ರನ ಶಕ್ತಿ ಇತ್ತು. ವೀರಭದ್ರ ದೇವರು ಕೇಳಿದಿರಲ್ಲ, ವೀರಭದ್ರನ ಕೈ ಖಡ್ಗ ಇತ್ತು. ವೀರಭದ್ರನಂತೆ 2 ಖಡ್ಗಗಳನ್ನು ಇಟ್ಕೊಂಡು ಹೋರಾಟ ಮಾಡಿದಂಥವ್ರು ಅಂತೇಳಿ ನಾವು ಇವತ್ತು ಹೆಮ್ಮೆ ಪಡಬೇಕು. ಹಂಗೆ ಸ್ವತಂತ್ರ ಸಂಗ್ರಾಮಕ್ಕಾಗಿ ಹೋರಾಟ ಮಾಡಿದಂಥವರ ಹೆಸರುಗಳಲ್ಲಿ ನೀವೇನ್ ಮಾಡ್ತೀರಿ ಹೇಳ್ರಿ? ಗಾಂಧೀಜಿ ಹೆಸರು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಹೆಸರು, ಭಗತ್ ಸಿಂಗ್ ಹೆಸರು, ಅವ್ರನ್ನೆಲ್ಲ ಹೇಳ್ತೀರಿ. ದೊಡ್ಡವಾಗ ಗೊತ್ತೇ ಇಲ್ಲ ಅಂತೀರಿ, ನೀವು ಓದಿಲ್ಲ. ಆದ್ರೆ ಇನ್ನು ಮೇಲೆ ಸ್ವತಂತ್ರ ಹೋರಾಟಗಾರರ ಹೆಸರುಗಳಲ್ಲಿ ನಮ್ಮ ಚನ್ನಗಿರಿ ಹೇಳಕ್ಕಾರ ನೀವೇನ್ ಮಾಡಬೇಕು? ಎಲ್ಲರ ಹೆಸರು ಹೇಳ್ಬೇಕು. ಕೆಳದಿ ಚೆನ್ನಮ್ಮ ಇತ್ತು, ಹೌದಿಲ್ಲ? ಆಕೆನೂ ಸಹ ಹೋರಾಟ ಮಾಡಿ ಒಳ್ಳೆ ಹೆಸರು ತಂದಂತ ಕೆಳದಿ ಚೆನ್ನಮ್ಮ, ಕೆಳದಿ ಶಿವಪ್ಪ ನಾಯಕರ ನಮ್ಮ ಇವತ್ತು ಕೆಳದಿ ರಾಜಗುರು ಸಂಸ್ಥಾನ ಮಠಗಳು ಅಂತೇಳಿ ಮಠಕ್ಕೆ ದಾನ ಕೊಟ್ಟಂತವ್ರು ಯಾರಪ್ಪ ಏಕೈಕ ವ್ಯಕ್ತಿ ಅಂದ್ರೆ ಕೆಳದಿ ಶಿವಪ್ಪ ನಾಯಕರ ಮಠಕ್ಕೆ, ನಮ್ಮ ಮಠಕ್ಕೆ ಮಲ್ನಾಡಿನ ಬರ್ತಾರೆ, ಶಿವಮೊಗ್ಗಗಳೆಲ್ಲ ಸುತ್ತಮುತ್ತ. ಅದಕ್ಕೆ ಕೆಳದಿಯ ಚಂದಮ್ಮಳ ಕಿರಿಗೋಟೆ ಪುಟ್ಟಗಿರಿ, ಇಳೆಯೊಳಗೆ ಚನ್ನಗಿರಿ ಹೆಸರಾಯಿತು. ಕೆಳದಿಯ ಚಂದಮ್ಮಳ ಕಿರಿಗೋಟೆ ಪುಟ್ಟಗಿರಿ, ಇಳೆಯೊಳಗೆ ಚನ್ನಗಿರಿ ಹೆಸರಾಯಿತು. ಬೆಳೆಯುತ್ತ ಈ ತಾಣ ಚನ್ನಗಿರಿ ಪುರವಾಗಿ ನೆಲೆಯಿತ್ತು ಸಕಲರಿಗೆ ಹಸಿರಾಯಿತು. ಈ ಪುರದ ದೀವಿಗೆಯ ಬೆಳಗಿಸಲು ಕೇದಾರ ತಾಪಸಿಯು ಗುರು ಬಂದನು. ಆಪ್ಯಾಯ ಮಾಡದೆ ಮಠವನ್ನ ಸ್ಥಾಪಿಸುತ್ತಾ ದೀಪ್ತನಹ ಶಿಷ್ಯನನ್ನು ಕರೆತಂದರು. ಅಂದ್ರೆ ಇವತ್ತು ಪರಿಸ್ಥಿತಿ ಏನಾಗೈತಪ್ಪ ಅಂದ್ರೆ, ಭಕ್ತರನ್ನ ಮಠ ಕರಿಬೇಕಾದ್ರೆ ಸ್ವಾಮಿಗಳೇ ಭಕ್ತರನ್ನ ದೀಪ ಬೆಳೆಸ್ಕೊಂಡು ಕರೆಯುವಂತ ಪರಿಸ್ಥಿತಿ ಬರುತ್ತಂತ್ರಿ. ಯಾಕಂದ್ರೆ ಇವತ್ತು ಮನುಷ್ಯ ಅಭಿವೃದ್ಧಿಯ ಪಥವನ್ನು ಕಂಡಿದ್ದಾನೆ, ಸಂಪನ್ಮೂಲಗಳನ್ನು ಕಂಡಿದ್ದಾನೆ, ಅತಿ ಬುದ್ಧಿವಂತಿಕೆಯ ತುಡಿತದಲ್ಲಿ ತುಂಬಿ ಹಲಾಹಲದಲ್ಲಿ ಅಹಂಕಾರದಲ್ಲಿ ಮೆರೆಯುತ್ತಿದ್ದಾನೆ. ಗುರು ಧರ್ಮ ಸ್ವಾಮಿಗಳು ಮಠ ಮಂದಿರಗಳಿಂದ ದೂರವಾಗಿ ಏನ್ ಮಾಡ್ತದನಪ್ಪ ಅಂದ್ರೆ, ಮನುಷ್ಯ ಎಲ್ಲೋ ಜೀವನ ಕಳೆದು ಎಲ್ಲೋ ವ್ಯರ್ಥ ಮಾಡಿ ದಾನ ಧರ್ಮ ಪರೋಪಕಾರ, ನಮ್ಮ ಸಮಾಜ ನಮ್ಮ ಧರ್ಮ ಅನ್ನುವುದರಿಂದ ದೂರವಾಗಿ ಇವತ್ತು ಮನುಷ್ಯ ಏನಾಗಿದ್ದಾರೆ ಅಂದ್ರೆ ಕ್ಷಣಿಕವಾದ ಜೀವನವನ್ನು ಮಾಡಿಕೊಂಡು ಯಾರು ಸಹ 100 ವರ್ಷ ಬಾಳದೇ ಇರುವಂತಹ ಪರಿಸ್ಥಿತಿಯನ್ನು ತಂದುಕೊಂಡಿದ್ದಾರೆ. ಅದಕ್ಕೋಸ್ಕರ ಹಂಗಾಗದೆ ವೀರ ಮರಣವನ್ನು ಒಪ್ಪಿ ಇವತ್ತು ಇತಿಹಾಸ ಪುಟ ಸೇರಿ ಅವರ ಹೆಸರನ್ನು ನೆನಪು ಮಾಡಿಕೊಳ್ಳುವಂತಹ ಕೆಲಸ ಏನು ನಮ್ಮ ಚನ್ನಗಿರಿ ಪಟ್ಟಣದಲ್ಲಿ ಕ್ಷತ್ರಿಯ ಸಮಾಜದ ಮರಾಠ ಸಮಾಜದವರು ಏನು ಇವತ್ತು ನಡೀತಾ ಇತ್ತಲ್ಲ, ನಿಜವಾಗ್ಲೂ ಇವತ್ತು ಹುಡುಗರು ನೀವು ಇದಕ್ಕೆ ಒಬ್ಬೊಬ್ಬರು ತಯಾರಾಗಬೇಕು. ಮಾಸ್ಟರ್ ನಿಮಗೆ ಪಾಠ ಮಾಡಕ್ಕೆ ದೊಡ್ಡವ್ವನ ಒಂದು ನೆನಪು ಮಾಡ್ಕೋಬೇಕು, ಸ್ಮರಣೆ ಮಾಡ್ಕೋಬೇಕು ಅಂತ ಹೇಳಿ ಅನ್ನೋದು ನಮ್ಮೆಲ್ಲರ ಭಾಗ್ಯನೇ ಸರಿ. ಯಾಕೆ ಅಂತ ಹೇಳಿದ್ರೆ, ಇತಿಹಾಸದಲ್ಲಿ ಅದೆಷ್ಟೋ ಜನರುಗಳು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದರೆ. ಪ್ರಪ್ರಥಮವಾಗಿ ಸಶಸ್ತ್ರ ದಂಗೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು. ಖಡ್ಗಗಳನ್ನು ಹಿಡಿದು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡೋದು, ಅವ್ರ ಹಾಗೆ ಗುಂಡುಗಳನ್ನು ಹಿಡಿದು ಯುದ್ಧ ಮಾಡತಕ್ಕಂಥದ್ದು ಸಶಸ್ತ್ರ ದಂಗೆಗಳು. ಆ ದಂಗೆಗಳನ್ನು ಮಾಡೋದ್ರ ಜೊತೆಗೆ ಯುದ್ಧಗಳನ್ನು ಸಹ ಮಾಡಿದಂಥವರು ದೊಡ್ಡವ್ವರು. ಆ ರೀತಿ ದೊಡ್ಡವ್ವರ ಯುದ್ಧಗಳನ್ನು ಮಾಡಿ ಸ್ವಾತಂತ್ರ್ಯಕ್ಕೆ ಅವರು ಸಹ ಶ್ರಮಪಟ್ಟು ಬ್ರಿಟಿಷರ ಗುಂಡಿಗೆ ಎದೆಯೊಡ್ಡಿದ್ದಾರೆ. ಆ ಒಂದು ಅವರು ಎದೆಯೊಡ್ಡಿದಂತಹ ದಿನ ಅವರು ಮರಣ ಹೊಂದಿದ್ದು. ಆ 10ನೇ ತಾರೀಕು ಏನು ಸೆಪ್ಟೆಂಬರ್ 10ನೇ ತಾರೀಕು ಅಂತ ಏನು ಬರುತ್ತೆ, 1800ರಲ್ಲಿ ಅವರು ಮಡಿದಿದ್ದು. ಆ ದಿನವನ್ನು ನಾವು ಅವರ ಸಂಸ್ಮರಣೆ ದಿನವನ್ನಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀನಿ. ಆರಂಭದಲ್ಲಿ ನಾವು ದೊಡ್ಡವ್ವರ ನಾಟಕಗಳನ್ನು ಸಹ ಮಾಡ್ತಾ ಅವರ ಬಗ್ಗೆ ಅದೆಷ್ಟು ಜನರಿಗೆ ಏನು ಬೇಡ, ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ದೊಡ್ಡವ್ವ ಯಾರು ಅಂತ ಹೇಳಿ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರವರ ಬಗ್ಗೆ ಹೇಳ್ತಾರೆ. ಅಂದರೆ ಯಾರು ಹೆಚ್ಚಂತೂ ಮಾತಾಡಲ್ಲ, 2 ನಿಮಿಷ ಮಾತಾಡ್ತಾರೆ, ಜಾಸ್ತಿ ಯಾರು ಮಾತಾಡೋದಿಲ್ಲ. ಹಾಗೆ ದೊಡ್ಡವ್ವರ ಬಗ್ಗೆ ಒಂದು ಒಳ್ಳೆಯ ನಿಲುವನ್ನು ತಗೊಂಡು ದೊಡ್ಡವ್ವ ಸಮುದಾಯ ಭವನಕ್ಕೆ ಒಂದು ದೊಡ್ಡವ್ವನ ಹೆಸರನ್ನ ಇಟ್ಟು ಆ ಹೆಸರು ಚಿರಸ್ಥಾಯಿಯಾಗಿ ಉಳಿಲಿಕ್ಕೆ ಕಾರಣರಾದರು ನಮ್ಮ ಎಚ್ ಎಸ್ ಶಿವಕುಮಾರ್ ಅವರು. ನಿಜವಾಗ್ಲೂ ಅವರಿಗೆ ಈ ಚಪ್ಪಾಳೆ ಕಟ್ಟಬೇಕಾದ್ರೆ ದೊಡ್ಡವಾದ ಚಪ್ಪಾಳೆ ಕಟ್ಟಬೇಕು. ಹಾಗೆ ನನಗೆ ಅಲ್ಲಿ ಹೋದಂಥ ಕೆಲವರೆಲ್ಲ ನನಗೆ ಕೇಳ್ತಾರೆ, ಆ ದೊಡ್ಡವಾದಂಥ ಹೆಸರಿನಲ್ಲಿ ಏನ್ರಿ ಅಂತ ಕೇಳ್ತಾರೆ. ಮುಂದಿನ ದಿನಗಳಲ್ಲಿ ಆ ಜಾಗದಲ್ಲಿ ದೊಡ್ಡವ್ವರ ಒಂದು ಭಾವಚಿತ್ರವನ್ನು ಹಾಕಿ ದೊಡ್ಡವ್ವರ ಒಂದು ಸಂಕ್ಷಿಪ್ತವಾದಂತಹ ಒಂದು ಇತಿಹಾಸವನ್ನು ಅಲ್ಲಿ ಬರ್ಸೋದ್ರ ಕಡೆಯೂ ಸಹ ಶ್ರೀಯುತರು ಅದನ್ನು ಮಾಡ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ.
ಹಾಗೆ ಪ್ರತಿ ವರ್ಷ ಏನು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಇದಕ್ಕೆ ಎಲ್ಲ ಕಾಲೇಜುಗಳಲ್ಲಿ ನಾವು ಇದನ್ನ ಹೆಚ್ಚು ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಮಾಡ್ತಾ ಬರ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ತಲುಪಬೇಕಿದೆ. ಮಕ್ಕಳಿಗೆ ತಲುಪೋದ್ರಿಂದ ಅವರು ಮುಂದಿನ ಪೀಳಿಗೆಗೆ ಅದನ್ನು ಹೇಳ್ಕೊಡ್ತಾರೆ. ಹಾಗಾಗಿ ಅದು ತಲುಪಬೇಕು. ಎಲ್ಲರೂ ಇದನ್ನ ಪ್ರತಿ ವರ್ಷ ಆಚರಣೆ ಮಾಡೋದ್ರ ಕಡೆ ಗಮನ ಹರಿಸಬೇಕು ಅಂತ ಹೇಳ್ತಾ